ಆ, ಒಂದು ಈ ಪುಸ್ತಕ ಆದಷ್ಟು ಬೇಗ ನಾಟಕಕ್ಕಿಂತ ಸಿನಿಮಾ ರೂಪಕ್ಕೆ ಬಂದ್ರೆ ತುಂಬಾ ಎಲ್ಲ ಸಂತೋಷ ಪಡ್ತೀವಿ. ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಗಿರೀಶ್ ನಾಗರಾಜ್ ಅವರು ಖಂಡಿತ ಇದನ್ನೊಂದು ಸಿನಿಮಾ ಮಾಡ್ಲಿ ಅಂತ ನಮ್ಮ ಒಂದು ಹಾರೈಕೆ. ಆ, ಹಾಗೇನೆ ನೀವು ಆ, ಮೂಡಿಗೆರೆನಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಹಾಗೆ ಕೂಡ ಆ, ಅದು ಹೇಳಿದ್ನಲ್ಲ, ನಾನು ಯಾವುದನ್ನು ನಿರೀಕ್ಷೆ ಮಾಡಿರ್ಲಿಲ್ಲ. ವಿಧಿ ಎಲ್ಲೆಲ್ಲಿ ಕರ್ಕೊಂಡೋಗಿತ್ತು ಅಲ್ಲಲ್ಲಿ ಹೋಗಿದ್ದೀನಿ. ಹಂಗಾಯ್ತು. ಅದು ನನಗೆ ಆಶ್ಚರ್ಯ ಆಯ್ತು ಅವ್ರು ಬಂದು ಹೇಳಿದಾಗ. ನಾನು ನನಗಿಂತ ಹಿರಿಯರ ಹೆಸರನ್ನು ಕೂಡ ನಾನು ಸಜೆಸ್ಟ್ ಮಾಡಿದೆ. ಇಲ್ಲ ಸರ್, ಸರ್ವಾನುಮತದಿಂದ ತೀರ್ಮಾನ ಆಗಿದೆ ಅಂತ. ಅಲ್ಲಿ 4 ಜನ, ನಾನು ಅವಾಗ ರಾಮಕೃಷ್ಣನಗರದಲ್ಲಿದ್ದೆ, ಅಲ್ಲಿಗೆ ಬಂದ್ರು. ಬಂದು ಹೇಳಿದ್ರು ಹೀಗಾಗಿದೆ. ನಾನು ನಿರೀಕ್ಷೆನೆ ಮಾಡಿರ್ಲಿಲ್ಲ. ಯಾಕೆಂದ್ರೆ ನನಗೆ ಚಿಕ್ಕಮಗಳೂರದ್ದು ಸಂಪರ್ಕನೇ ಕಡಿಮೆ ಆಯ್ತು ಇಲ್ಲಿಗೆ ಬಂದ್ಮೇಲೆ. ಕೇಂದ್ರ ಸಾಹಿತ್ಯ ಇದು ಕನ್ನಡ ಸಾಹಿತ್ಯ ಪರಿಷತ್ ಮೆಂಬರ್ ಹೌದು ಮೊದಲಿಂದಾನು ಕೂಡ ನಾನು. ಆದ್ರೆ ಜಿಲ್ಲಾ ಪರಿಷತ್ಗಳಲ್ಲಿ ನನ್ಗೆ ಗೊತ್ತಿರ್ಲಿಲ್ಲ, ಯಾರು ಪರಿಚಯವೂ ಇರ್ಲಿಲ್ಲ. ಆಮೇಲೆ ಹೇಳಿದ್ರು ಯಾರೋ, ಸರಿ ಅಂತ ಹೇಳ್ಕೊಂಡು ಒಪ್ಕೊಂಡೆ. ಯಾಕೆಂದ್ರೆ ಒಂದ್ಸಲ ವೆಂಕಟಾಚಲ ಶಾಸ್ತ್ರಿ ನನಗೆ ಅಸಮಾಧಾನ ಧ್ವನಿಲಿ ಹೇಳಿದ್ರು, ಯಾವುದೇ ಜನಪ್ರೀತಿಯನ್ನ ನೀವು ನಿರಾಕರಿಸುವ ಹಕ್ಕು ನಿಮ್ಗಿರಲ್ಲ ಅಂತ. ನಾನು ಒಂದ್ಸಲ ಯಾವಾಗ್ಲೂ ಹಾರ ಹಾಕ್ಸ್ಕೊಳ್ಳಿಕ್ಕೆ ವಿರೋಧ ಮಾಡಿದಾಗ ಅವ್ರು ಬಂದು ಸಿಟ್ಟಿನಿಂದನೇ ಹೇಳಿದ್ರು. ಕಡೆಯ ಪ್ರಶ್ನೆ ನಿಮಗೆ, ಇವತ್ತಿನ ಯುವ ಲೇಖಕರಿಗೆ ನೀವು ಮಾರ್ಗದರ್ಶನವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಅಧ್ಯಯನ, ಎರಡನೇದು ಅನುಭವ. ಎರಡೂ ಇದ್ರೆ, ನಿಮ್ಮಲ್ಲಿ ಪ್ರತಿಭೆ ಇದ್ರೆ ಸಹಜವಾಗಿ ಆಗತ್ತೆ. ಆದ್ರೆ ಒಂದೇನು ಅಂತಂದ್ರೆ, ನಾವು ಮುಕ್ತವಾಗಿರ್ಬೇಕು. ಇಂತಿಂತ ಸಮಾಜಕ್ಕೆ ಸಂಬಂಧಪಟ್ಟಿದೀವಿ ಅನ್ನುವ ಸೋಂಕು ಇರಬಾರ್ದು. ನನಗೆ ಬರವಣಿಗೆ ಮುಖ್ಯ, ನನಗೆ ಸತ್ಯ ಮುಖ್ಯ ಅನ್ನುವಂಥದ್ದು ಇರಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಒಳ್ಳೆ ಕೃತಿ ಬರ್ಬೋದು. ಆದ್ರೆ ಓದ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಪ್ರಚಾರ ಬೇಕಾಗಿದೆ. ಒಂದು ಘಟನೆ ನಿಮ್ ಮುಂದೆ ಹೇಳ್ಬೋದು ಅಂತ ಕಾಣಿಸುತ್ತೆ. ಚಾರುಕೀರ್ತಿ ಸ್ವಾಮಿಗಳು, ಶ್ರವಣಬೆಳಗೊಳದ ಸ್ವಾಮಿಗಳಿದ್ದಲ್ಲ, ಅವರು ಮುಂಬೈಗೆ ಹೋಗ್ತಾರೆ. ಮುಂಬೈನಲ್ಲಿ ಒಬ್ಬ ಜೈನ ಶ್ರೀಮಂತ ದೊಡ್ಡ ಮನೆ ಕಟ್ಟಿಸ್ತಾರೆ. ಹೋದ ತಕ್ಷಣ ಪಾದ ಪೂಜೆ ಮಾಡಿ ಮನೆಗೆ ಎಲ್ಲ ಕರ್ಕೊಂಡೋಗಿ ಎಲ್ಲ ತೋರಿಸ್ತಾರೆ. ಎಲ್ಲ ತೋರಿಸಿದ ಮೇಲೆ ಅವ್ರು ಬಂದಿರ್ತಾರೆ. ಪೂಜೆ ಶುರು ಆಗ್ಬೇಕಾಗ್ತದೆ. ಪೂಜೆ ಮಾಡಿ ಅಂತ ಕೇಳ್ತಾರೆ. ನಾನು ಇಲ್ಲ, ಪೂಜೆ ಮಾಡಲ್ಲ ಅಂತ. ಯಾಕೆ ಕೇಳಿ, ನೀವು ಲಕ್ಷ್ಮಿಗೆ ಸ್ಥಾನ ಕೊಟ್ಟಿದ್ದೀರಿ, ಸರಸ್ವತಿಗೆ ಸ್ಥಾನ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ತನ್ನ ತಪ್ಪು ಗೊತ್ತಾಗಿ ತಕ್ಷಣ ಒಂದು ಕಬೋರ್ಡ್ ತರಿಸಿ ಒಂದಷ್ಟು ಜೈನ ಪುಸ್ತಕಗಳನ್ನ ತರಿಸಿ ಅದ್ರಲ್ಲಿ ಇಟ್ಟು, ನಾನು ಒಂದು ಪ್ರತ್ಯೇಕ ಗ್ರಂಥ ಭಂಡಾರ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಪೂಜೆ ಕೂತ್ಕೊಳ್ತಾರೆ. ಇದು ದಾಖಲಾಗಿದೆ. ಅನಾಜಿ ಇತ್ತೀಚಿನ ಪುಸ್ತಕ ಅನಾಜಿ ಅಂತ ಅವ್ರು ಬರೆದಿದ್ದಾರೆ, ಅಶ್ವಥ್ ನಾರಾಯಣ. ಅವ್ರು ಈ ಘಟನೆ ದಾಖಲಿಸಿದ್ದಾರೆ. ಅಂದ್ರೆ ಮಠಾಧಿಪತಿಗಳು ಮತ್ತೆ ಮಂತ್ರಿ ಮಹಾಗದರು ಕಾರ್ಯಕ್ರಮಗಳನ್ನ ಆಯೋಜಿಸ್ತಕ್ಕಂಥವ್ರು ಹಾರ ಕೊಡೋ ಬದಲು, ಡ್ರೈ ಫ್ರೂಟ್ಸ್ ಕೊಡೋ ಬದಲು ಅಥವಾ ಹಣ್ಣು ಕೊಡೋ ಬದಲು ಪುಸ್ತಕಗಳನ್ನ ಕೊಡ್ತೀವಿ ಅಂತ ಮಾಡಿದ್ರೆ, ಪುಸ್ತಕ ಇವತ್ತೆಲ್ಲ ನಾಳೆ ಓದೋರಾದ್ರೂ ಕೆಲವರಾದ್ರೂ ಸಿಗ್ತಾರೆ. ಈಗೇನಾಗಿದ್ರೆ ಓದೋದು ಪುಸ್ತಕ ಕಾಗದ ಇಟ್ಟಿಗೆ ಅನ್ನೋ ಹಂಗೆ ಒಂಥರ ಪೇರಿಸ್ಕೊಂಡು ಹೋಗಿರೋದು ದೊಡ್ಡದಲ್ಲ. ಆದ್ರೆ ನಮ್ಗೆ ಓದ್ಬೇಕು ಅನ್ನೋ ಹಂಬಲ ಯಾಕೆ ಬರ್ಬೇಕು ಅಂತಂದ್ರೆ, ಈ ಒಂದು ಮೊಬೈಲ್ ಗೀಳಿಂದ ಈಚೆ ಬರ್ಬೇಕು, ಸಿನಿಮಾ ಗೀಳಿಂದ ಈಚೆ ಬರ್ಬೇಕು, ನಮ್ಗೆ ಸತ್ಯ ಬೇಕು ಅನ್ನುವಂತ ಒಳ ಮನಸ್ಸು ತುಡಿಬೇಕು. ಓಶೋ ಒಂದ್ ಕಡೆ ಹೇಳ್ತಾರೆ, ನೀವು ಟ್ರೈನಲ್ಲಿ ಕೂತಿರ್ತೀರಿ, ನಿಮ್ಗೆ ತುಂಬಾ ಬಾಯಾರಿಕೆ ಆಗಿರುತ್ತೆ. ನೀರ್ನವನು ಬಂದು ಅದಕ್ಕೆ 20 ರೂಪಾಯಿ ಒಂದು ಬಾಟ್ಲಿಗೆ ಹೇಳ್ತಾನೆ, ಯಾಕಪ್ಪ 10 ರೂಪಾಯಿ ಕೊಡಲ್ವಾ ನೀನು ಅಂತ ಕೇಳಿದ್ರೆ ನಿಮ್ಮ ಬಾಯಾರಿಕೆ ನಿಜವಲ್ಲ ಅಂತ. ಅಧ್ಯಾತ್ಮ ವಿಷಯ ಹಾಗೆ, ನಮ್ಗೆ ನಿಜವಾದ ಬಾಯಾರಿಕೆ ಆಗೋದು ಅದು ಅನುಭವ ಬಂದಾಗ, ಜೀವನದಲ್ಲಿ ನೊಂದಾಗ, ನಮ್ಗೇನೋ ಒಂದು ತಿಳಿಬೇಕು ಅನ್ನೋ ಹಂಬಲ ಇದ್ದಾಗ. ಅಂತೂ ಈ ಈ ದೃಷ್ಟಿಕೋನದಿಂದ ನೀವು ನಿರ್ಣಯ ಹೇಳಿದ್ರಿ ಯುವ ಲೇಖಕರಿಗೆ. ಒಂದ್ ರೀತಿ ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಲೇಖಕರುಗಳು ತಮ್ಮ ತಮ್ಮ ಪುಸ್ತಕಗಳನ್ನ ಬರಿತಾ ಇರ್ತಾರೆ, ಬಿಡುಗಡೆ ಮಾಡ್ತಿರ್ತಾರೆ. ಓದೋರು ಹಾಗೆ ಇದ್ದಾರೆ, ಲೇಖಕರು ಹಾಗೆ ಇದ್ದಾರೆ. ಲೇಖಕ ವೃತ್ತಿಯಿಂದ ಜೀವನ ಸಂಭಾಳಿಸುವಷ್ಟು ಅದರಿಂದ ಹಣ ಗಳಿಸಕ್ ಸಾಧ್ಯ ಇದೆಯಾ? ಆಗಲ್ಲ, ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಬಡತನದ ಜೀವನವನ್ನೇ ಅಪ್ಪಿಕೊಂಡ ಆನಕರು ಆಗ್ಲಿ, ತಾರಾಸು ಆಗ್ಲಿ, ಎನ್ ನರಸಿಂಹಯ್ಯ ಆಗ್ಲಿ ಅಂತ ಜೀವನ ನಡೆಸಿದ್ರು. ಆದ್ರೆ ಎಲ್ಲರ ಕೈಲೂ ಆಗಲ್ಲ.
ವಸುಧೇಂದ್ರ ಅಂತವರು ಬೇರೆ ಪ್ರಕಾಶನವನ್ನು ಮಾಡ್ಕೊಂಡ್ರು. ಅವ್ರು ಬೇರೆ ಉದ್ಯೋಗ ಇದ್ದದ್ರಿಂದ ಇಲ್ಲ. ಆನಂತರ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಮತ್ತು ಪ್ರಕಾಶನ ಮಾಡ್ಕೊಂಡಿದ್ದಾರೆ. ಜೀವನದಲ್ಲಿ ಅವ್ರ ನಿರೀಕ್ಷೆ ಇಲ್ಲ, ಇದಿಲ್ಲ. ಬರೀ ಬರವಣಿಗೆಯಿಂದನೇ ಜೀವನ ಮಾಡ್ತೀನಿ ಅನ್ನುವಂತ ಕಾಲ ಇದಲ್ಲ. ಬರವಣಿಗೆ ಒಂದು ಹವ್ಯಾಸವಾಗಿ, ಒಂದು ವೃತ್ತಿಯ ಒಂದು ಮನಸ್ಸಿನ ತುಡಿತವಾಗಿ ಬರ್ಬೇಕೆ ಹೊರತು ಅದನ್ನೇ ಜೀವನ ಮಾಡ್ಕೊಳ್ತೀನಿ ಅಂತ ಹೇಳುವಂತ ಕಾಲ ಇದಲ್ಲ. ನಾನೊಂದು ವಿಷಾದದಿಂದನೇ ಹೇಳ್ತಾ ಇದ್ದೆ. ಸರಿ ಗುರುಗಳೇ, ನಮಸ್ಕಾರ. ಇಷ್ಟೊತ್ತು ಕೂಡ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ನಮಗಾಗಿ ನಮ್ಮ ಒಂದು ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿಯ ಒಂದು ಕೆಲಸಕ್ಕೆ ಹೋಗ್ಬಿಟ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು. ಹಾಗೂ ಎಲ್ಲದಕ್ಕಿಂತ ಶೃಂಗೇರಿ ಶಾರದಾ ದೇವಿಯ ಮತ್ತು ಶಂಕರರ ಒಂದು ಕೃಪೆ ನಿಮ್ಮ ದಯದಿಂದ ನಮಗಾಗ್ಲಿ, ನಮ್ಮ ಒಂದು ನೋಡ್ತಾ ಇರೋಂಥ ವೀಕ್ಷಕರು ಆಗ್ಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.